ಯಾಕೆ ಚಿತ್ರರಂಗದ ಅನೇಕ ನಾಯಕರು ಇಲ್ಲ ಇಲ್ಲಿರುವಂತಹ ನಮ್ಮ ಕಲಾವಿದರ ಸಂಘ ಮುಂದೆ ಬರಬೇಕು. ಯಾಕೆ ಬಂದಿರೋ ಗೊತ್ತಿಲ್ಲ, ಬರಬಹುದು. ಏನಾದರೂ ಮನುಷ್ಯತ್ವ ಇದ್ದರೆ ಅಥವಾ ಈ ನಾಡಿನ ಬಗ್ಗೆ ಒಂದು ಗೌರವ ಇದ್ದರೆ ಎಲ್ಲ ಅವರೇ ಬರಬೇಕಾ? ಇದೇನು ನಮ್ಮನೆ ಕೆಲಸ ಅಲ್ಲ, ಇದು ನನ್ನ ಮನೆ ಕೆಲಸ ಅಲ್ಲ, ನನ್ನ ಮನೆ ಸಂಭ್ರಮ ಅಲ್ಲ, ಕರ್ತವ್ಯ, ಎಲ್ಲರದ್ದು ಕರ್ತವ್ಯ ಇದು. ವಿದ್ಯೆ ಮಾಡೋರೇ ಎದುರಿಸ್ಬೋದು, ನಟನೆ ಮಾಡೋರು ಹೆಂಗೆ ಬಿಡ್ತೀರಾ ದೊಡ್ಡಣ್ಣ? ಸರ್ ಖಂಡಿತ ಸರ್. ವಿಚಾರದಲ್ಲಿ ಕುಂಭಕರ್ಣ ನಿದ್ರೆಯಲ್ಲಿರುವಂತಹ ಕಲಾವಿದರ ಸಂಘನ ಎಬ್ಬಿಸುವಂತ ಕೆಲಸ ಏನಾರ ಮಾಡ್ತೀರಾ? ಈಗ ಇಡೀ ಚಿತ್ರರಂಗ, ತಮಿಳು ಚಿತ್ರರಂಗ ಕಮಲ್ ಹಾಸನ್ ಪರ ನಿಂತಿದೆ. ಈ ಚಿತ್ರರಂಗದ ಜೊತೆ ಬರೋದು ಬೇಡ, ನಾಡಿನ ನುಡಿಯ ಭಾಷಾ ವಿಚಾರ ಬಂದಾಗ್ಲೂ ಕಲಾವಿದರು ಮಾತಾಡಿಲ್ಲ ಅಂತಂದ್ಮೇಲೆ ಸೊ ಅವ್ರ ಗಮನಕ್ಕೆ ತಂದು ಅವ್ರನ್ನ ನಿದ್ದೆ ಮಾಡಿಂದ ಎಬ್ಬಿಸುವಂತ ಕೆಲಸ ಮಾಡ್ತೀರಾ ಈಗಲಾದ್ರು? ಸರ್, ಒಂದು ಮಾತು ಹೇಳ್ತೀನಿ, ಏನಾದರೂ ಮನುಷ್ಯತ್ವ ಇದ್ದರೆ ಅಥವಾ ಈ ನಾಡಿನ ಬಗ್ಗೆ ಒಂದು ಗೌರವ ಇದ್ದರೆ ಎಲ್ಲ ಅವರೇ ಮುಂದೆ ಬರ್ಬೇಕು ಸರ್. ಇದೇನು ನಮ್ಮ ಮನೆ ಕೆಲಸ ಅಲ್ಲ, ಇದು ನನ್ನ ಮನೆ ಕೆಲಸ ಅಲ್ಲ, ನನ್ನ ಮನೆ ಸಂಭ್ರಮ ಅಲ್ಲ, ಕರ್ತವ್ಯ, ಎಲ್ರದ್ದು ಕರ್ತವ್ಯ ಇದು. ಇವತ್ತು ಯಾಕೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಯಾಕೆ ನಿಂತಿದ್ದಾರೆ? ಕೂತ್ಕೊಂಡು ಮಾತಾಡಿದಾಗ ದೊಡ್ಡವರ ಹೆಸರೇ ಪ್ರಸ್ತಾಪ ಮಾಡಿ ಹೇಳಿದ್ರಿ, ಇನ್ನೂ ಕೇಳಿಸಿದ ಅವ್ರಿಗೆ ವಿಚಾರ ಅಂತ. ಸರ್, ಈಗ ನಿದ್ದೆ ಮಾಡ್ದಂಗೆ ನಟನೆ ಮಾಡೋರನ್ನ ಎಬ್ಬರಿಸ್ಬೋದು. ನಟನೆ ಮಾಡೋರನ್ನ ಹೆಂಗೆ ಎಬ್ಬರಿಸ್ತೀರಾ ನೋಡಿ ಇಲ್ಲಿ. ಒಂದ್ ನಿಮಿಷ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಸರ್ ದೊಡ್ಡಣ್ಣ? ಮಾಡಿದಾರೆ ಸರ್, 5 ಸರಿ ಮಾಡಿದ್ದಾರೆ. 5 ಸರಿ ಮಾಡಿದ್ದಾರೆ. ಅದು ಎಷ್ಟು ಗಂಟೆ ಕೇಳಿ ಸರ್, ಎಷ್ಟು ಗಂಟೆಲಿ ಟೈಮ್ ಹೇಳಿ? 2:50. ಹಾಂ, ಈಗ 2:50, 1 ಅವರ್ ಆಗಿಲ್ಲ. ಎತ್ತಲ್ಲ ಸರ್, ಇಲ್ಲ ಎಲ್ಲ ಇರ್ಬೇಕಂತ ಬಿಡಿ. ನಾನೇ ಮಾಡ್ತೀನಿ. ಇಲ್ಲ ಬೇಡ ಬಿಡಿ, ಈಗ ಅದೇನಾಗಲಿ ಸರ್. ನಮ್ಮ ತೀರ್ಮಾನ ಅಂತೂ ಒಂದು ಸತ್ಯ ಸರ್, ನಿಮ್ಮ ಜೊತೆ ನಾವು ಇರ್ತೀವಿ. ಯಾವ ಕಾರಣದಲ್ಲೂ ಹಿಂದೆ ಇಡೋ ಪ್ರಶ್ನೆನೇ ಇಲ್ಲ. ಹೆಜ್ಜೆ ಮುಂದಿಟ್ಟಿದ್ದೀವಿ. ಅದು ಎಲ್ಲಿವರೆಗೆ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮ ತೀರ್ಮಾನ ಇನ್ನು ನಾಳೆ ಮಧ್ಯಾಹ್ನದೊಳಗೆ ಅಲ್ಲ, ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಆದರೆ ಒಬ್ಬ ಸೋನು ನಿಗಮ್ಗೆ ಯಾವ ತರ ನಿರ್ಣಯ ತಗೊಂಡ್ರೋ ಅದೇ ತರ ಕಮಲ್ ಹಾಸನ್ಗೂ ಅಸಹಕಾರ ಚಳವಳಿ ನೀವು ಆದೇಶ ಮಾಡಲೇಬೇಕು. ಸೋನು ನಿಗಮ್ ಯಾವ ತರ ಮಾಡಿದ್ರು ಕಮಲ್ ಹಾಸನ್ಗೂ ಕೂಡ ಆ ತರ ಅಸಹಕಾರ ತೋರಿಸಲೇಬೇಕು. ಇವಾಗ ಇವರು ಡಿಸ್ಟ್ರಿಬ್ಯೂಟರ್ ಹೇಳಿದ್ರೆ ಅವರು ಪೇಪರ್ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ, ನಾವು ಮಾಡ್ತಾ ಇದ್ವಿ. ಯಾರಿಗೂ ಕಮಿಟ್ ಮಾಡಿಲ್ಲ. ಇವಾಗ ಯುವಕ ಬಂದಿದ್ರೆ ಅವ್ರಿಗೂ ಕೂಡ ಹೇಳ್ತಾ ಇದ್ವಿ, ನೀವು ಯಾವ್ದು ಇದು ಸಪೋರ್ಟ್ ಮಾಡಿ. ನನಗೆ ತುರ್ತು ಸಭೆ ಟಿವಿಲಿ ಬರ್ತಾ ಇತ್ತು, ದಿಢೀರ್ ಓಡ್ ಬಂದೆ. ನಾನು ವಾಣಿಜ್ಯ ಮಂಡಳಿ ಮೊದಲು ಕೇಳ್ಕೊಳ್ತಕ್ಕಂಥದ್ದು. ಎರಡನೇದು ಡಿಸ್ಟ್ರಿಬ್ಯೂಟ್ರು, ಕನ್ನಡದ ಸ್ವಾಭಿಮಾನ ಮುಂದೆ ಅವ್ರ ಹಾಕಿರೋ ಬಂಡವಾಳ ದೊಡ್ಡದಲ್ಲ. ಮೂರನೇದು ಚಿತ್ರಮಂದಿರದ ಮಾಲೀಕರು. ಆ ಚಿತ್ರಮಂದಿರದ ಮಾಲೀಕರುಗಳ ಗೌರವ ಕೊಟ್ಟಿರೋದು ಕನ್ನಡಿಗರು, ಕರ್ನಾಟಕದವರು. ಈ ಕನ್ನಡಿಗರ ಭಾವನೆ ಕಟ್ಕೊಂಡ್ರೆ ಚಿತ್ರಮಂದಿರದ ಮಾಲೀಕರು ಮತ್ತು ಹೋರಾಟಗಾರರ ಸಂಬಂಧ ಚೆನ್ನಾಗಿರುತ್ತೆ. ಈಗಾಗಲೇ ನಾವು ಅನೇಕ ಚಿತ್ರಮಂದಿರಗಳು, ಐನಾಕ್ಸ್ ಸಂಬಂಧಪಟ್ಟ ಲೂಲು ಮಾಲ್ ಇಲ್ಲೆಲ್ಲ ಹೋಗಿ ಹೇಳಿ ಬಂದಿದ್ದೀವಿ. ಎಲ್ಲರೂ ವಿನಂತಿ ಮಾಡಿದರೆ ವಾಣಿಜ್ಯ ಮಂಡಳಿಯವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸಿನಿಮಾ ಬಿಡುವ ಹೇಳಿದ್ದಾರೆ, ವಿಡಿಯೋ ಬೇಕಾದ್ರೆ ಕ್ಲಿಪ್ ಮಾಡೋದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಈಗಲೂ ಸಹ ಒಂದು ವೇಳೆ ಮಾಡಿದ್ರೆ ಪರಿಣಾಮವನ್ನು ಅವರು ಎದುರಿಸಬೇಕಾಗತ್ತೆ ಅನ್ನೋದ್ರ ಜೊತೆಗೆ ನಮ್ಮ ವಿನಂತಿ ಮಾಡ್ಕೋತೀವಿ ಸರ್. ಚಿತ್ರಮಂದಿರದ ಮಾಲೀಕರು ಈ ನೆಲದಲ್ಲಿದ್ದಾರೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ಭಾವನೆಗೆ ವಿರುದ್ಧವಾಗಿ, ಕನ್ನಡದ ವಿರುದ್ಧವಾಗಿ ಹೋಗಬಾರ್ದು. ಒಂದು ವೇಳೆ ಅವನಾರೇ ಆಡಿರೋ ಮಾತನ್ನ ಗಂಭೀರವಾಗಿ ತಗೊಳ್ಳಿ. ಕೆಲವರು ಅದರಲ್ಲಿ ಏನು ಉತ್ಪ್ರೇಕ್ಷೆ ಒಂಥರ ಬೂಟಾಟಿಕೆ ಮಾತಾಡ್ಕೊಳ್ತಾರೆ. ಅವ್ರು ಯಾರು ಹೋರಾಟಗಾರಲ್ಲ, ನಮ್ಮ ಥರ 30-40 ಕೇಸ್ ಹಾಕೊಂಡವ್ರಲ್ಲ, ನಮ್ಮ ಥರ ಪೊಲೀಸ್ ಲಾಠಿ ತಿಂದವರಲ್ಲ. ಎಲ್ಲೋ ಕೋಣೆಯಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡ್ತಾರೆ. ಅಂಥ ಕೋಣೆಯಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡೋರು ಮಾತಿಗೆ ಯಾವುದೇ ಮಾನ್ಯತೆ ಇಲ್ಲ. ಬೀದಿಗಿಳಿದು ಹೋರಾಟ ಮಾಡೋ ಉದ್ದೇಶಗಳು ಅವ್ರು ಮಾತಾಡಲಿ, ತೂಕ ಇದ್ರೆ ಮಾತಾಡಲಿ. ಅದರಿಂದ ಚಿತ್ರಮಂದಿರದ ಮಾಲೀಕರಲ್ಲೂ ವಿನಂತಿ ಮಾಡ್ಕೋತೀವಿ, ದಯವಿಟ್ಟು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂಥ ಈ ಕಮಲ್ ಹಾಸನ್ ಸಿನಿಮಾವನ್ನು ಈ ನಾಡಿನಲ್ಲಿ ಆತನ ಸಿನಿಮಾಗಳು ಯಾವುದೂ ಸಹ ಬಿಡುಗಡೆ ಆಗಬಾರ್ದು. ಈ ಅಸಹಕಾರ ಚಳವಳಿಯಲ್ಲಿ ನೀವುಗಳು ಭಾಗಿಯಾಗಬೇಕು ಅಂತೇಳಿ ಚಿತ್ರಮಂದಿರದ ಮಾಲೀಕರನ್ನ ವಿನಂತಿ ಮಾಡ್ಕೋತೀವಿ. ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು. ಕೆಲಸ ನಡೀತಿದೆ ಅನ್ನೋದು ಆ ತರದ ಬೆಳವಣಿಗೆಗಳು ಏನಾದ್ರು ಆಗ್ತಾ ಇದೆಯಾ? ಅದೆಲ್ಲ ನಿಮಗೆ ಬರುತ್ತಲ್ಲ ಸರ್. ಯಾವನ್ ತೇಪೆ ಆಗ್ತಾನೆ ಅವ್ನು ಗ್ರಾಚಾರ ಬಿಡಿಸುವಂಥ ಕೆಲಸದಲ್ಲಿ ನಮ್ಮ ಜೊತೆ ನೀವು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ಕೋತೀನಿ ಸರ್. ಅಷ್ಟು ಬರ್ತೀವಿ ಸರ್. ಏನಾದರೂ ನಮ್ಮಿಂದ
ನಿಮ್ಗೇನಾದ್ರು ಸಹಕಾರ ಬೇಕು ಅಂದರೆ ಹೋರಾಟಗಾರರು ನಿಮ್ಮ ಜೊತೆ ನಿಮ್ಮ ಜೊತೆಗೆ ಲಾಸ್ಟ್ ಕಡೆವರೆಗೂ ಇರ್ತೀವಣ್ಣ. ಅಷ್ಟೇ.